ಅಧಿಕೃತ ಕಚೇರಿ ಹುಣಸೂರಿನಲ್ಲಿ, ಅನಧಿಕೃತ ಕಚೇರಿ ಮೈಸೂರಿನಲ್ಲಿ. ಸಾರ್ವಜನಿಕ ಟೀಕೆಗೆ ಗುರಿಯಾದ ಸರ್ಕಾರಿ ಅಧಿಕಾರಿ. ಹುಣಸೂರಿನಲ್ಲಿ ಅಧಿಕೃತ ಸರ್ಕಾರಿ ಕಚೇರಿ ಇದ್ದರೂ ಅಧಿಕಾರಿಯೊಬ್ಬರು ಮೈಸೂರಿನಲ್ಲಿ ಅನಧಿಕೃತವಾಗಿ ಕಚೇರಿ ತೆರೆದು ಕರ್ತವ್ಯ ನಿರ್ವಹಿಸುತ್ತಾ ಇರುವ ಅಚ್ಚರಿಯ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಈ ಅಧಿಕಾರಿಯ ಧೋರಣೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಬಿ ಪ್ರಕಾಶ್ ಎಂಬುವರ ಮೇಲೆ ಇಂತಹ ಆರೋಪವಿದೆ. ಹುಣಸೂರು ತಾಲೂಕಿನ ಕಚೇರಿಯ ಸಹಾಯಕ ನಿರ್ದೇಶಕರಾಗಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಆದರೆ ಇವರು ಕರ್ತವ್ಯ ನಿರ್ವಹಿಸುತ್ತಾ ಇರುವುದು ಮೈಸೂರಿನಲ್ಲಿ ತೆರೆಯಲಾದ ಅನಧಿಕೃತ ಕಚೇರಿಯಲ್ಲಿ. ಇವರಿಗೆ ಸಹಾಯಕರಾಗಿ 3 ಸಿಬ್ಬಂದಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಅವಶ್ಯಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರತಿ ತಿಂಗಳು 9,500 ರೂಪಾಯಿಗಳ ಬಾಡಿಗೆಯನ್ನು ಸಹ ಸರ್ಕಾರ ಪಾವತಿ ಮಾಡುತ್ತಿದೆ. ಹೇಗಿದ್ದರೂ ಪ್ರಕಾಶ್ ಹುಣಸೂರಿನ ಅಧಿಕೃತ ಕಚೇರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದೆ. ಮೈಸೂರಿನ ಕಾಡಾ ಕಚೇರಿಯಲ್ಲಿ ಅನಧಿಕೃತವಾಗಿ ಕಚೇರಿ ತೆರೆದು ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ. ಹುಣಸೂರು ತಾಲೂಕು ಸಹಾಯಕ ನಿರ್ದೇಶಕರಾಗಿ 2021ರಲ್ಲಿ ನೇಮಕಗೊಂಡ ಕೆಬಿ ಪ್ರಕಾಶ್ ತಮ್ಮ ಅಧಿಕೃತ ಕಚೇರಿಗೆ ತೆರಳಿದೆ. ಮೈಸೂರಿನ ಅನಧಿಕೃತ ಕಚೇರಿಯಿಂದ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಮರ್ಮ ಏನು ಎಂದು ಯಾರಿಗೂ ತಿಳಿದಿಲ್ಲ. ಸರ್ಕಾರದ ಹಲವು ನಿಯಮಗಳನ್ನು ಗಾಳಿಗೆ ತೂರಿ ಉದ್ದಟತನ ತೋರ್ತಾ ಇದ್ದಾರೆ ಎಂಬ ಗಂಭೀರ ಆರೋಪಗಳು ಇವರ ವಿರುದ್ಧ ಕೇಳಿ ಬರುತ್ತಿವೆ. ಹುಣಸೂರಿನಲ್ಲಿ ಅಟೆಂಡರ್ ಬಿಟ್ರೆ ಮತ್ಯಾವ ಸಿಬ್ಬಂದಿಯೂ ಕಾಣುವುದಿಲ್ಲ. ಯಾವುದೇ ಆಡಿಟ್ ಆಗಬೇಕಾದ್ರೆ ಹುಣಸೂರಿನ ಜನ ಮೈಸೂರಿಗೆ ಬರಬೇಕಂತೆ. ಸಹಾಯಕಿಯಾಗಿ ನೇಮಕಗೊಂಡ ಅಂಜಲಿ ಶೀತಲ್ ಸಹ ಮೈಸೂರಿನ ಅನಧಿಕೃತ ಕಚೇರಿಯಲ್ಲೇ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಹುಣಸೂರು ತಾಲೂಕಿನಲ್ಲಿ 300ಕ್ಕೂ ಹೆಚ್ಚು ಸಹಕಾರ ಸಂಘಗಳಿದ್ದು ಆ ಸಂಘಗಳ ವಹಿವಾಟುಗಳ ಬಗ್ಗೆ ಲೆಕ್ಕ ಪರಿಶೋಧನೆ ಮಾಡಲೆಂದೇ ನೇಮಕಗೊಂಡಿರುವ ಕೆಬಿ ಪ್ರಕಾಶ್ ಅವರು ಈ ಕಚೇರಿಯಲ್ಲಿ ಇರದೆ ಮೈಸೂರಿನ ಕಚೇರಿಯಲ್ಲಿ ಇದ್ದುಕೊಂಡು ಆಡಿಟ್ ಮಾಡ್ತಾ ಇದ್ದಾರೆ. ಸಹಾಯಕ ನಿರ್ದೇಶಕ ಚೇಂಬರ್ ಹಾಗೂ ಇತರ ಸಿಬ್ಬಂದಿಗಳು ಇರಬೇಕಾದ ಕೊಠಡಿಗಳು ಮತ್ತು ರೆಕಾರ್ಡ್ ರೂಮ್ಗಳು ಸದಾ ಮುಚ್ಚಿರುತ್ತದೆ. ಈ ಬಗ್ಗೆ ಅಟೆಂಡರ್ ಮಹಾದೇಶ್ ಅವರನ್ನ ವಿಚಾರಿಸಿದಾಗ ಎಡಿ ಸಾಹೇಬರು ಇಲ್ಲಿಗೆ ಬರುವುದಿಲ್ಲ, ಮೈಸೂರಿನ ಕಾಡಾ ಆಫೀಸ್ನಲ್ಲಿ ಇರ್ತಾರೆ, ನೀವು ಅಲ್ಲಿಗೆ ಹೋಗಿ ಅವರನ್ನ ಕಾಣಬೇಕು. ಆಡಿಟ್ ಮಾಡೋದಿದ್ರೆ ಅಲ್ಲಿಯೇ ಅಂಜಲಿ ಮೇಡಮ್ ಸಹ ಇರ್ತಾರೆ, ಅವರ ಬಳಿ ಹೋಗಿ ಆಡಿಟ್ ಮಾಡಿಸಿಕೊಳ್ಳಿ ಎಂಬ ಉತ್ತರವನ್ನ ಲಭಿಸ್ತಾ ಇದ್ದಾರೆ. 2021ರಲ್ಲಿ ಹುಣಸೂರಿಗೆ ವರ್ಗಾವಣೆಯಾಗಿ ಬಂದ ಕಾಲದಿಂದಲೂ ಕೆಬಿ ಪ್ರಕಾಶ್ ಮೈಸೂರಿನ ಅನಧಿಕೃತ ಕಚೇರಿಯಿಂದಲೇ ಆಡಳಿತವನ್ನು ನಡೆಸುತ್ತಾ ಇದ್ದಾರೆ. ಸರ್ಕಾರದ ಸುಪರ್ದಿಯಲ್ಲಿರುವ ಕಾಡಾ ಕಚೇರಿ ಕಟ್ಟಡದಲ್ಲಿ ಅನಧಿಕೃತವಾಗಿ ಕರ್ತವ್ಯ ನಿರ್ವಹಿಸಲು ಕಚೇರಿ ತೆರೆಯಲು ಅವಕಾಶ ಸಿಕ್ಕಿದ್ದಾದರೂ ಹೇಗೆ? ಅದಕ್ಕೆ ಮಂಜೂರಾತಿ ಕೊಟ್ಟವರು ಯಾರು? ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ನಡೀತಾ ಇರುವ ಈ ಅಕ್ರಮ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತಿರೋರು ಯಾರು? ಮುಂತಾದ ಪ್ರಶ್ನೆಗಳು ಕಳೆದ 4 ವರ್ಷಗಳಿಂದಲೂ ಸಾರ್ವಜನಿಕರನ್ನ ಕಾಡ್ತಿವೆ. ಹುಣಸೂರು ತಾಲೂಕಿನ ಸಹಕಾರ ಸಂಘಗಳ ಪದಾಧಿಕಾರಿಗಳು ಆಡಿಟ್ ಮಾಡಿಸಲು ತಮ್ಮ ಕೈಯಿಂದ ಹಣ ಖರ್ಚು ಮಾಡಿಕೊಂಡು ಜಿಲ್ಲಾ ಕೇಂದ್ರವಾದ ಮೈಸೂರಿಗೆ ತೆರಳಿ ಕೆಲಸ ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರು ತಮ್ಮ ಕಾರ್ಯಕ್ಷೇತ್ರವಾದ ಹುಣಸೂರಿನತ್ತ ತಿರುಗಿ ನೋಡಿದರೆ ಜಿಲ್ಲಾ ತಮ್ಮಿಚ್ಛೆಯಂತೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿ ತೆರೆದು ಕುಳಿತಿದ್ದಾರೆ. ಎಂದ ಮೇಲೆ ತಾಲೂಕಾ ಕೇಂದ್ರದಲ್ಲೊಂದು ಕಚೇರಿ ಏಕೆ ಬೇಕು? ಅದಕ್ಕೆ ಸರ್ಕಾರ ಪ್ರತಿ ತಿಂಗಳು ಬಾಡಿಗೆಯನ್ನ ಏಕೆ ಕಟ್ಟಬೇಕು? ಈ ಕಚೇರಿಯನ್ನ ಮುಚ್ಚಿ ಬಿಡುವುದೇ ಸೂಕ್ತವಲ್ಲವೇ? ಇಂತಹ ಅಧಿಕಾರಿಗಳಿಂದ ಸಹಕಾರ ಇಲಾಖೆ ಉದ್ಧಾರ ಆಗೋದಾದ್ರೂ ಹೇಗೆ ಎಂಬ ಪ್ರಶ್ನೆಗಳಿಗೆ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಲ್ಲಿಯೇ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಉದ್ದಟತನ ತೋರಿಸ್ತಾ ಇದೆ, ಯಾವುದೇ ಮುಲಾಜಿಲ್ಲದೆ ಸಾರ್ವಜನಿಕರನ್ನ ನಿರ್ಲಕ್ಷ್ಯವನ್ನ ಮಾಡುತ್ತಿದ್ದಾರೆ ಎಂದರೆ ಅವರ ದಾರ್ಪತ್ಯನ ಯಾವ ಮಟ್ಟದಲ್ಲಿದೆ ಎಂಬುದನ್ನು ಅರಿಯಬಹುದಾಗಿದೆ. ಎಷ್ಟೇ ಅಲ್ಲ, ಮೈಸೂರಿನ ಕಾಡಾ ಕಚೇರಿಯಲ್ಲೂ ಸಹ ಕೆಬಿ ಪ್ರಕಾಶ್ ಸರಿಯಾಗಿ ಸಿಗೋದಿಲ್ಲ. ಅವರ ಸಹಾಯಕಿ ಅಂಜಲಿ ಶೀತಲ್ ಅವರದೇ ಅಲ್ಲಿನ ಸಂಪೂರ್ಣ ಕಾರುಬಾರು ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇದು ಮಾತ್ರವಲ್ಲದೆ ಹುಣಸೂರಿನ ಕಚೇರಿಯ ಹಾಜರಾತಿ ಪುಸ್ತಕಕ್ಕೆ ಸಹಾಯಕ ನಿರ್ದೇಶಕರು ಮತ್ತು ಇತರ ಸಿಬ್ಬಂದಿಗಳು ಸಹಿ ಮಾತ್ರ ನಿಯಮಿತವಾಗಿ ದಾಖಲಾಗ್ತಿದೆ ಎನ್ನಲಾಗ್ತಿದೆ. ಇದು ಈ ವಿಸ್ಮಯ ಹೇಗೆ ಸಾಧ್ಯವಾಗ್ತಿದೆ ಎಂಬುದಕ್ಕೆ ಮೇಲಾಧಿಕಾರಿಗಳೇ ಉತ್ತರಿಸಬೇಕಾಗಿದೆ. ಇನ್ನೊಂದು ವಿಸ್ಮಯವೆಂದರೆ ಹುಣಸೂರಿನ ಕಚೇರಿಯ ಗೋಡೆಯೊಂದರಲ್ಲಿ ಒಂದು ಪತ್ರವನ್ನು ಅಂಟಿಸಲಾಗಿದೆ. ಅದರಲ್ಲಿ ಸಹಾಯಕ ನಿರ್ದೇಶಕ ಕೆಬಿ ಪ್ರಕಾಶ್ ಅವರು ಮೈಸೂರಿನ ರಮಾವಿಲಾಸ ರಸ್ತೆಯಲ್ಲಿರುವ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ ಎಂದು ಪ್ರಕಟಿಸಲಾಗಿದೆ. ಕೆಬಿ ಪ್ರಕಾಶ್ ಅವರ ಕಾರ್ಯಕ್ಷೇತ್ರ ಹುಣಸೂರು, ಮೈಸೂರು. ಅವರು ಕುಳಿತು ಕೆಲಸ ಮಾಡಬೇಕಾದ ಸ್ಥಳ ಜಂಟಿ ನಿರ್ದೇಶಕರ ಕಚೇರಿಯೋ, ಕಾಡಾ ಕಚೇರಿಯೋ, ಹುಣಸೂರು ಕಚೇರಿಯೋ ಎಂಬ ಪ್ರಶ್ನೆಗಳು ಸಹ ಜನರನ್ನ ಕಾಡುತ್ತಿವೆ. ಸರ್ಕಾರ ನಿಯೋಜನೆ ಮಾಡಿರುವ ಸ್ಥಳದಲ್ಲಿ ಕೆಲಸ ಮಾಡಲು ಆಸಕ್ತಿ ಇಲ್ಲದ ಅವರನ್ನ ಕೂಡಲೇ ಎತ್ತಂಗಡಿ ಮಾಡಬೇಕು. ಅವರಿಂದ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ನಷ್ಟವನ್ನ ಅವರಿಂದಲೇ ವಸೂಲಿ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಪ್ರಜಾಪವರ್ ಟಿವಿ, ಹುಣಸೂರು.
ದಿವಸದಲ್ಲಿ ಗೊತ್ತಾ ಕೆಳಗಡೆ 8,000 ಪ್ರೈವೇಟ್ ಆಗ್ತದೆ ಈ ಹೊಸ ಅವ್ರಿಗೇನು ಅಂಥವೇನು ಬಿಸ್ನೆಸ್ ಆಗ್ತಾಯಿಲ್ಲ ಇವರು ಸೇರಿದ್ರೆ ಜಾಸ್ತಿ ಬಾಗಿ ಹಾಕೊಂಡ್ರೆ ನಾವೊಂದು PWD ಅಲ್ಲಿ ನಮಗೆ ಇದಾಗಬೇಕು ವಿಶೇಷ ಮಾಡ್ತಾರೆ ಈಗ ರೆಂಟು ಬಂದಿರೋ ನೋಡ್ಬಿಟ್ಟು ಫಿಕ್ಸ್ ಮಾಡೋದು ಇಲ್ಲ ಸರ್ಕಾರಿ ಕಚೇರಿಗಳು ನಾನು ಏನು ಗೊತ್ತದ ತಾಲೂಕು ಆಫೀಸ್ ತಾಲೂಕು ಕಟ್ಟಿರ್ತಾರೆ ಇಲ್ಲಿದೆ ಸರ್ ಎಲ್ಲ ಅಲ್ಲಿ ಕೊಡ್ಬೇಕಿಲ್ಲ ಮಿನಿ ವಿಧಾನಸಭೆ ಕಟ್ಬಿಟ್ಟು ಎಲ್ಲೂ ಅಲ್ಲೇ ಸಿಗ್ಬೇಕು ಮಾಡ್ಬೋದು ಅದೇ ತುಂಬಾ ಸರ್ಕಾರ ಉಳಿತಾಯ ಇದೆ ನೋಡಿ ನಮ್ಗೆ ಇದು ಈಗ 10,000 ಹೇಳಿ ಅದು ಎಷ್ಟು ಸರ್ಕಾರಿ ಕೆಲಸಗಳು ನಮ್ದೇ ಮೈಸೂರುಗಳೆಲ್ಲ ತುಂಬಾ ಕಾಸ್ಟ್ಲಿ ಇದೆ ರೆಂಟ್ಗಳು ಡಿಪಾರ್ಟ್ಮೆಂಟ್ಗಳು ಅಷ್ಟು ಕೂಡ ಬಂದಾಗ ಇವರೇ ಸ್ವಂತ ಈಗ ಮಾಮೂಲಿ ಎಲ್ಲ ಕಡೆ ಎಲ್ಲ ತಾಲೂಕಲ್ಲೇ ಮಿನಿ ವಿಧಾನಸಭೆ ಕಟ್ತಾರೆ ಕಟ್ಬಿಟ್ಟು ಎಲ್ಲ ಇಲಾಖೆ ನಾವು ಶಿಫ್ಟ್ ಮಾಡ್ಬೋದಪ್ಪ ತಾಲೂಕು ಇಂದ್ರನೇ ಸುಮಾರು ಜಾಗ ಇದೆ ಅಲ್ಲೊಂದು ಕಟ್ಟಡ ಕೊಟ್ಟು ತುಂಬಾ ಜಾಗ ಇದೆ ಅಲ್ಲೂ ತುಂಬಾ ಜಾಗ ಇದೆ ಅಲ್ಲೇ ಬಗೆ ಸುಮಾರು